ಮಹಾಭಾರತ ಮಹಾಸಂಗ್ರಾಮಕ್ಕೆ ಸ್ವಾಗತ. ನಾನು ನಿಮ್ಮ ಸುರೇಶ. ಇವತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ದರ್ಶನವನ್ನು ಮಾಡಿಸ್ತೇನೆ. ಸದ್ಯ ಬಿಜೆಪಿಯ ತೆಕ್ಕೆಯಲ್ಲಿರುವಂಥ ಈ ಕ್ಷೇತ್ರ ಮುಂದೆ ಯಾರ ಪಾಲಾಗುತ್ತೆ, ಯಾರ ಗೆಲುವು ತುಂಬಾ ಸುಲಭವಾಗುತ್ತೆ, ಯಾರ ಗೆಲುವು ತುಂಬಾ ಕಷ್ಟವಾಗುತ್ತೆ. ಮೈತ್ರಿ ಸರ್ಕಾರದ ಆಡಳಿತದ ಅಭ್ಯರ್ಥಿ ಈ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರೆ ಅವರ ಗೆಲುವು ತುಂಬಾ ಸುಲಭವಾಗುತ್ತೆ. ಮತದಾರರ ಒಲವು ಯಾರ ಕಡೆ ಇದೆ, ಈ ಎಲ್ಲದರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಲೋಕಸಭಾ ಸಮರಕ್ಕೆ ಅಖಾಡ ಸಜ್ಜು. ಸಾಂಸ್ಕೃತಿಕ ನಗರಿಯಲ್ಲಿ ಹೇಗಿದೆ ರಣರಂಗ. ಲೋಕಸಭಾ ಚುನಾವಣೆಗೆ ಅಖಾಡ ಸಿದ್ಧವಾಗಿದೆ. ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಏರಲು ಬಿಜೆಪಿ ತಂತ್ರ ರೂಪಿಸುತ್ತಿದೆ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಮಹಾಗಠಬಂಧನ್ ಹೆಸರಿನಲ್ಲಿ ಮೋದಿಯನ್ನ ಮಣಿಸೋಕೆ ಸಿದ್ಧ ಮಾಡಿಕೊಂಡಿದೆ. ಆದ್ರೆ ಈ ಮೈತ್ರಿ ಇದೀಗ ರಾಜ್ಯದಲ್ಲಿ ಮುಂದುವರೆದಿದ್ದು, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಅಧಿಕಾರದ ಚುಕ್ಕಣಿ ಹಿಡಿತಾರೆ, ಯಾರ ಪಾಲಿಗೆ ಸಾಂಸ್ಕೃತಿಕ ನಗರಿ ಮತ್ತು ಕರ್ನಾಟಕದ ಕಾಶ್ಮೀರ ಒಲಿಯುತ್ತೆ ಅನ್ನೋ ಕಾತುರ ಶುರುವಾಗಿದೆ. ಹೌದು, ಕಾಂಗ್ರೆಸ್ನ ಭದ್ರಕೋಟೆ ಎಂದೇ ಬಿಂಬಿತವಾಗಿರೋ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಕಳೆದ ಬಾರಿ ಬಿಜೆಪಿಯ ತೆಕ್ಕೆಯಲ್ಲಿತ್ತು. ಕಾಂಗ್ರೆಸ್ನ ಕೋಟೆ ಭೇದಿಸಿರುವ ಬಿಜೆಪಿ ಇದೀಗ ತನ್ನ ವರ್ಚಸ್ಸು ಬೆಳೆಸಿಕೊಳ್ಳಲು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಈ ಮೂಲಕ ಮೈಸೂರು ಕೊಡಗು ಕ್ಷೇತ್ರವನ್ನ ಮತ್ತೊಮ್ಮೆ ತನ್ನ ವಶಕ್ಕೆ ಪಡೆಯಲು ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಇದಕ್ಕೆ ಮೈತ್ರಿ ಸರ್ಕಾರ ಕೂಡ ಪ್ರತಿತಂತ್ರ ರೂಪಿಸಿದ್ದು, ಕಾಂಗ್ರೆಸ್ 13 ಬಾರಿ ಮೈಸೂರು ಕೊಡಗು ಕ್ಷೇತ್ರವನ್ನ ಗೆದ್ದುಕೊಂಡಿದ್ದು, ಮತ್ತೆ ಗೆಲುವು ಸಾಧಿಸುವ ಮೂಲಕ ತನ್ನ ತೆಕ್ಕೆಗೆ ಸೇರಿಸಿಕೊಳ್ಳಲು ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ಸಿದ್ಧ ಮಾಡಿಕೊಳ್ತಿದೆ. 2008ರಲ್ಲಿ ಕ್ಷೇತ್ರ ಮರುವಿಂಗಡಣೆ ಕೊಡಗಿನ 2 ವಿಧಾನಸಭಾ ಕ್ಷೇತ್ರಗಳನ್ನ ಸೇರಿಸಿಕೊಂಡು ಹೊಸ ಕ್ಷೇತ್ರ ಸೃಷ್ಟಿಯಾಯಿತು. ಹಿಂದೆ ಇದ್ದ 4 ಕ್ಷೇತ್ರಗಳ ಪೈಕಿ 3 ಚಾಮರಾಜನಗರಕ್ಕೆ, 1 ಮಂಡ್ಯಕ್ಕೆ ಸೇರಿವೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರಲಿವೆ. ಇದರಲ್ಲಿ ಕೃಷ್ಣರಾಜ, ಚಾಮರಾಜ, ಮಡಿಕೇರಿ, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯ ಸಾಧಿಸಿದ್ದಾರೆ. ಚಾಮುಂಡೇಶ್ವರಿ, ಹುಣಸೂರು, ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಾತ್ಯತೀತ ಜನತಾದಳದ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಏಕೈಕ ವಿಧಾನಸಭಾ ಕ್ಷೇತ್ರ ನರಸಿಂಹರಾಜ ಮಾತ್ರ ಕಾಂಗ್ರೆಸ್ ಪಾಲಾಗಿದೆ. ಮೈಸೂರು ಲೋಕಸಭಾ ಕ್ಷೇತ್ರವನ್ನ ತಮಗೆ ಬಿಟ್ಕೊಡ್ಬೇಕು ಅಂತ ಜನತಾದಳ ವಾದ ನಡೆಸುತ್ತಿದೆ. ಇದೇ ಇಂಗಿತವನ್ನ ಸಹ ಸಿಎಂ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಮೈಸೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕೇವಲ 3 ಸ್ಥಾನಗಳನ್ನ ಪಡೆದಿದ್ರೆ ಬಿಜೆಪಿ 3 ಹಾಗೂ ದಳ 5 ಸ್ಥಾನಗಳಲ್ಲಿ ಜಯಗಳಿಸಿದೆ. ಇದು ಜಾತ್ಯತೀತ ಜನತಾದಳದ ಹಕ್ಕಿಗೆ ಮುಖ್ಯ ಕಾರಣವಾಗಿದೆ. ಆದರೆ ಕಾಂಗ್ರೆಸ್ ಇದನ್ನ ಒಪ್ಪಲು ಸಿದ್ಧವಿಲ್ಲ. ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ಹಿಡಿತದಿಂದ ವಾಪಸ್ ಪಡೆಯಲು ಕಾಂಗ್ರೆಸ್ ಪ್ರಯತ್ನ ನಡೆಸುತ್ತಿದೆ. ಆದರೆ ಜೆಡಿಎಸ್ ಕೂಡ ಕ್ಷೇತ್ರದ ಮೇಲೆ ಕಣ್ಣು ನೆಟ್ಟಿದೆ. ಹೀಗಾಗಿ ಮೈತ್ರಿ ಪಕ್ಷದಿಂದ ಸ್ಪರ್ಧಿಸುವ ಅಭ್ಯರ್ಥಿ ಯಾರು ಎಂಬ ಗೊಂದಲ ಮುಂದುವರೆದಿದೆ. ಕಾಂಗ್ರೆಸ್ನಲ್ಲಿ ಚಿಗುರಿದೆ ಕನಸು. ಇದೆಲ್ಲದರ ನಡುವೆ ಕಾಂಗ್ರೆಸ್ ಪಾಳೆಯದಲ್ಲಿ ಮುಂಚೂಣಿಯಲ್ಲಿ ಕೇಳಿ ಬರ್ತಿರುವ ಹೆಸರೇ ಮಾಜಿ ಸಂಸದ ಸಿದ್ದರಾಮಯ್ಯನವರ ಆಪ್ತರೆಂದು ಗುರುತಿಸಿಕೊಂಡಿರುವ ಸಿಎಚ್ ವಿಜಯಶಂಕರ್. ಹೌದು, ಸಂಸದ ಪ್ರತಾಪ್ ಸಿಂಹಗೆ ಸೆಡ್ಡು ಹೊಡೆಯಲು ಮೈತ್ರಿ ಸರ್ಕಾರ ವಿಜಯಶಂಕರ್ ಕಣಕ್ಕಿಳಿಸಲು ಸಿದ್ಧತೆ ನಡೆಸಿದೆ. ಇದರಿಂದ ಕಾಂಗ್ರೆಸ್ ಸೇರಿದಂತೆ ಕಾಂಗ್ರೆಸ್ಸೇತರ ಜೆಡಿಎಸ್ ಮತಗಳು ಕೂಡ ಕೈಪಾಳ್ಯಕ್ಕೆ ಪ್ಲಸ್ ಆಗಲಿದ್ದು, ಈ ಮೂಲಕ ಗೆಲುವು ಸುಲಭವಾಗಲಿದೆ ಎಂಬ ಲೆಕ್ಕಾಚಾರ ಶುರುವಾಗಿದೆ. ಕೈತೆನೆ ಒಂದಾದ್ರೆ ಗೆಲುವು ನಿಶ್ಚಿತ ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ. ಈ ಮೂಲಕ ನಮ್ಮ ಭದ್ರಕೋಟೆಯನ್ನ ಉಳಿಸಿಕೊಳ್ತೇವೆಂಬ ವಿಶ್ವಾಸ ಹೊಂದಿದ್ದಾರೆ. ಬಿಜೆಪಿಗೆ ಮೋದಿಯೇ ಗೆಲುವಿನ ಮಂತ್ರ. ಇನ್ನು 4 ವರ್ಷ ನಾನು ಸಾಧಿಸಿದ್ದೇನು, ಮೈಸೂರು ಕೊಡಗು ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹ ತಂದಿದ್ದೇನು ಅಂತ ಸಂಸದ ಪ್ರತಾಪ್ ಸಿಂಹ ಕಿರು ಹೊತ್ತಿಗೆ ರಿಲೀಸ್ ಮಾಡಿದ್ದಾರೆ. ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಮೈಸೂರಿನ ಮಹಾರಾಜ ಯದುವೀರ್ ಒಡೆಯರ್ವರೆಗೂ ಎಲ್ಲರಿಗೂ ನೀಡಿ ನಾವೇನು ಸಾಧನೆ ಮಾಡಿದ್ದೇವೆಂದು ಜನರಿಗೆ ತಿಳಿಸುವ ಕೆಲಸವನ್ನ ಸಂಸದ ಪ್ರತಾಪ್ ಸಿಂಹ ಮಾಡಿದ್ದಾರೆ. ಹಾಗಾಗಿ ಜನರಿಗೆ ಅನುಕೂಲ ಮಾಡಿಕೊಟ್ಟ ನಾನೇ ಮುಂದೆಯೂ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತೇನೆ ಅಂತಾರೆ ಸಂಸದ ಪ್ರತಾಪ್ ಸಿಂಹ. 1990ರಿಂದ 2014ವರೆಗೂ ಎಷ್ಟು ಜನ ಸಂಸದರು ಬಂದರು, ಅವರೆಲ್ಲ ಮಾಡಿರುವಂಥ ಕೆಲಸವನ್ನು ಒಂದು ತಕ್ಕಡಿನಲ್ಲಿಡಿ. 4.5 ವರ್ಷಗಳ ಕಾಲದಲ್ಲಿ ಮೋದಿಯವರ ಆಡಳಿತದಲ್ಲಿ ಮೈಸೂರಿಗೆ ಬಂದಿರುವಂತಹ ಕೊಡುಗೆಗಳನ್ನು ಒಂದು ಕಡೆ ಇಡಿ, ಯಾವುದು ಜಾಸ್ತಿ ತೂಗುತ್ತೆ ಅಂತ ನೋಡಿ, ಆಗ ನಿಮಗೆ ಅರ್ಥವಾಗುತ್ತೆ ಮೋದಿ ಅಂತ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು. ಮೈಸೂರು ಕೊಡಗಿನಿಂದ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 1 ಲಕ್ಷಕ್ಕಿಂತ ಅಧಿಕ ಅಂತರದಿಂದ ನಾನು ಗೆಲುವನ್ನು ಸಾಧಿಸ್ತೇನೆ.
ಇನ್ನು ಇತ್ತ ಕಾಂಗ್ರೆಸ್ನಲ್ಲೇ ಲೋಕಸಭಾ ಚುನಾವಣೆಯ ಟಿಕೆಟ್ಗಾಗಿ ಭರ್ಜರಿ ಲಾಬಿ ನಡೀತಿದೆ. ಈಗಾಗಲೇ ಟಿಕೆಟ್ಗಾಗಿ ಸಾಕಷ್ಟು ಮೇನ್ ಸ್ಟ್ರೀಮ್ ಮುಖಂಡರಿಂದ ಹಿಡಿದು ಸೆಕೆಂಡ್ ಬೆಂಚ್ ಲೀಡರ್ಸ್ಗಳವರೆಗೂ ಟಿಕೆಟ್ ರೇಸ್ನಲ್ಲಿದ್ದಾರೆ. ಅದರಲ್ಲಿ ಮೊದಲಿಗೆ ಮಾಜಿ ಶಾಸಕ ವಾಸು, ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಕುಮಾರ್, ಕೆಪಿಸಿಸಿ ವಕ್ತಾರ ಬ್ರಿಜೇಶ್ ಕಾಳಪ್ಪ, ಮಾಜಿ ಎಂಎಲ್ಸಿ ಸೇರಿದಂತೆ ಹಲವರು ರೇಸ್ನಲ್ಲಿದ್ದಾರೆ. ಆದರೆ ಟಿಕೆಟ್ ಆಯ್ಕೆಯಲ್ಲಿ ಮೊದಲಿಗೆ ವಿಜಯಶಂಕರ್ ಹೆಸರು ಪ್ರಬಲವಾಗಿ ಕೇಳಿಬಂದಿರೋ ಹಿನ್ನೆಲೆಯಲ್ಲಿ ಆಗೊಮ್ಮೆ ಮೈಸೂರು ಕೊಡಗು ಕ್ಷೇತ್ರವನ್ನ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡ್ರೆ ವಿಜಯಶಂಕರ್ಗೆ ಟಿಕೆಟ್ ಸಿಗೋದು ಪಕ್ಕ. ಅಲ್ಲದೆ ನನಗೆ ಪೂರ್ಣ ವಿಶ್ವಾಸ ಇದೆ, ನಾನೇ ಈ ಬಾರಿ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸ್ತೇವೆ ಅಂತಾರೆ ವಿಜಯಶಂಕರ್. ಈ ಕ್ಷೇತ್ರ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ತೆಗೆದುಕೊಂಡಾಗ ಈವರೆಗೆ ನಡೆದಂಥ ಎಲ್ಲ ಲೋಕಸಭಾ ಕ್ಷೇತ್ರದ ಬಹುಶಃ ಲೋಕಸಭಾ ಚುನಾವಣೆಯಲ್ಲಿ ಸತತ 13 ಸಾರಿ ಕಾಂಗ್ರೆಸ್ ಇಲ್ಲಿ ಗೆದ್ದಿದೆ. 3 ಬಾರಿ ಮಾತ್ರ ಭಾರತೀಯ ಜನತಾ ಪಾರ್ಟಿ ಗೆದ್ದೆ, ಅದರಲ್ಲಿ 2 ಬಾರಿ ನಾನು ಗೆದ್ದಿದ್ದೇನೆ. ಅಂದರೆ 3 ಬಾರಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದನ್ನು ಬಿಟ್ಟರೆ ಉಳಿದಂಥ ಎಲ್ಲ ಸಮಯದಲ್ಲೂ ಕೂಡ ಇಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಅಂದರೆ ಇದು ಒಂದು ಕಾಂಗ್ರೆಸ್ಸಿನ ಭದ್ರಕೋಟೆ. ಇದು ಜೊತೆಗೆ ಜೆ ಡಿ ಎಸ್ಸಿಗೂ ಕೂಡ ತನ್ನದೇ ಆದಂಥ ಶಕ್ತಿ ಇದೆ ಇಲ್ಲಿ. ಹೀಗಾಗಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಟ್ಟಿಗೆ ಒಂದಾಗಿ ಒಂದು ಮನಸ್ಸಿಂದ ಚುನಾವಣೆಗೆ ಹೋಗಿದ್ದಾದರೆ ಈ ಲೋಕಸಭಾ ಕ್ಷೇತ್ರವನ್ನು ಎದುರಿಸುವಂಥದ್ದು, ಕೈಗೆ ತೆಗೆದುಕೊಳ್ಳುವಂಥದ್ದು, ಸಮಸ್ಯೆ ಆಗಲಾರ್ದು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಆ ಭರವಸೆ ನಮ್ಮ ನಾಯಕರಲ್ಲೂ ಇದೆ, ಆ ಭರವಸೆ ನಮ್ಮ ಕಾರ್ಯಕರ್ತರಲ್ಲಿ ಕೂಡ ಇದೆ. ಒಂದು ಭಾವನೆಯಿಂದ ಒಟ್ಟಾಗಿ ನಾವು ಎದುರಿಸಿದ್ದಾದರೆ ಈ ಚುನಾವಣೆ ನಮಗೆ ಅಷ್ಟು ಸಮಸ್ಯೆ ಮತ್ತು ಕಗ್ಗಂಟು ಆಗಲಾರ್ದು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆಗೊಮ್ಮೆ ಜೆಡಿಎಸ್ ಮೈತ್ರಿಗೆ ಗ್ರೀನ್ ಸಿಗ್ನಲ್ ಕೊಟ್ರೆ ಮೈತ್ರಿ ಸರ್ಕಾರ ಒಂದಾಗಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಿದೆ. ಇದು ಒಂದ್ ಕಡೆ ಬಿಜೆಪಿ ಹಾಗೂ ಮೈತ್ರಿ ಪಕ್ಷಗಳ ನಡುವೆ ಪ್ರಬಲ ಕಾದಾಟಕ್ಕೆ ಅಖಾಡ ಸಿದ್ಧವಾಗಲಿದೆ. ಅಲ್ಲದೆ ನಾನು ಈ ಮೊದಲೇ ಈ ಕ್ಷೇತ್ರದಲ್ಲಿ 2 ಬಾರಿ ಗೆದ್ದಿದ್ದೇನೆ. ಕ್ಷೇತ್ರಕ್ಕೆ ಏನ್ ಬೇಕು ಏನ್ ಬೇಡ ಎಂಬುದು ನನಗ್ ಗೊತ್ತಿದೆ. ಹಾಗಾಗಿ ಮೈತ್ರಿ ಆದ್ರೆ ಒಳ್ಳೇದು, ಅಥವಾ ಆಗದೆ ಇದ್ರೆ ಕಾಂಗ್ರೆಸ್ನಿಂದ ಟಿಕೆಟ್ ನನಗೇ ಸಿಗಲಿದೆ, ನಾವೇ ಗೆಲ್ತೇವೆ ಅಂತಾರೆ ಮಾಜಿ ಸಂಸದ CH ವಿಜಯಶಂಕರ್. ನನ್ನ ಕನಸುಗಳೇನು, ಕ್ಷೇತ್ರದ ದೃಷ್ಟಿಯಿಂದ ನಾನೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಯಾಕೆ ನನಗೆ ಮತವನ್ನು ಕೊಡಬೇಕು, ಯಾವ ಕಾರಣಕ್ಕಾಗಿ ನಾನು ಮತವನ್ನು ಕೇಳ್ತಾ ಇದ್ದೇನೆ, ಪಕ್ಷ ಯಾವ ಕಾರಣಕ್ಕಾಗಿ ಕೇಳ್ತಾ ಇದೆ, ಈ ಎಲ್ಲ ವಿಷಯಗಳನ್ನು ಕೂಡ ನಿಮ್ಮ ಮುಂದೆ ನಾನು ತೆರೆದಿಡಿದ್ರಿಂದ ಮುಕ್ತವಾಗಿ ನಾನು ಮಾತಾಡೋದಿಲ್ಲ. ನಮಸ್ಕಾರ ವೀಕ್ಷಕರೇ, ಮಹಾಭಾರತ ಮಹಾಸಂಗ್ರಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಡೀ ಭಾರತ ಮತ್ತೊಂದು ಲೋಕಸಭಾ ಎಲೆಕ್ಷನ್ಗೆ, ಸಾರ್ವತ್ರಿಕ ಚುನಾವಣೆಗೆ ಸಜ್ಜಾಗ್ತಾ ಇದೆ. 2019ಕ್ಕೆ ಬಂದುಬಿಟ್ಟಿದ್ದೀವಿ. ದಿನಾಂಕ ಕೂಡ ಘೋಷಣೆ ಆಗಿದೆ. ಕರ್ನಾಟಕದಲ್ಲಿ 2 ಹಂತದಲ್ಲಿ ಮತದಾನ ನಡೀತಾ ಇದೆ. ಹಾಗಿದ್ರೆ ರಾಜ್ಯದಲ್ಲಿ ಇರುವಂತಹ 28 ಕ್ಷೇತ್ರಗಳ ಪೈಕಿ 2014ರಲ್ಲಿ ಟ್ರೆಂಡ್ ಏನಿತ್ತು, 2019ರಲ್ಲಿ ಯಾವ ರೀತಿ ಚೇಂಜ್ ಆಗ್ತಾ ಇದೆ, ಈ ಎಲ್ಲ ಮಾಹಿತಿಯನ್ನು ಪಡೆಯೋಣ. ಇದು ಇವತ್ತಿನ ವಿಶೇಷ. ನಾವು ಹಾಗಿದ್ರೆ ಮೊದಲನೆಯ ಲೋಕಸಭಾ ಕ್ಷೇತ್ರ ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ 2014ರಲ್ಲಿ ಯಾವ ರೀತಿಯ ಟ್ರೆಂಡ್ ಇತ್ತು ನೋಡೋಣ. ಒಟ್ಟು ಮತದಾರರಿದ್ರು 17,23,134 ಸಂಖ್ಯೆಯಲ್ಲಿ ಒಟ್ಟು ಮತದಾರರಿದ್ರು. ಇಲ್ಲಿ ಚಲಾವಣೆಯಾಗಿದ್ದಂಥ ಮತಗಳನ್ನು ನೋಡೋದಾದ್ರೆ 11,59,628 ಮತಗಳು ಚಲಾವಣೆಯಾದವು. ವಿಜೇತ ಅಭ್ಯರ್ಥಿ ಬಿಜೆಪಿಯ ಪ್ರತಾಪ ಸಿಂಹ, ಮೂಲತಃ ಪತ್ರಕರ್ತರಾಗಿದ್ದಂಥ ಪ್ರತಾಪ ಸಿಂಹ ವಿಜೇತರಾದರು. ಇನ್ನು ಪರಾಜಿತ ಅಭ್ಯರ್ಥಿ, ಆಗ ಕಾಂಗ್ರೆಸ್ನಲ್ಲಿದ್ದಂತಹ, ಈಗ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಆಗಿರುವಂತಹ H ವಿಶ್ವನಾಥ್ ಪಡ್ಕೊಂಡಿದ್ದಂತಹ ಮತಗಳು 4,72,300. ಇನ್ನು ಪ್ರತಾಪ ಸಿಂಹ ಅವರು ಪಡ್ಕೊಂಡಿದ್ದು 5,03,908 ಮತಗಳನ್ನು ಪಡ್ಕೊಂಡಿದ್ರು. ಇನ್ನು ಜೆಡಿಎಸ್ನ ಚಂದ್ರಶೇಖರಯ್ಯ 1,30,38,587 ಮತಗಳನ್ನು ಪಡ್ಕೊಂಡಿದ್ರು. ಇಲ್ಲಿ ಗೆಲುವಿನ ಅಂತರ ಗಮನಿಸೋದಾದರೆ 31,608 ಮತಗಳು ಗೆಲುವಿನ ಅಂತರ. ಇನ್ನು ಅದೇ ಕ್ಷೇತ್ರದ ವಿಧಾನಸಭೆಯ ಕ್ಷೇತ್ರಗಳನ್ನು ನೋಡೋಣ. ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವಿನ ಅಭ್ಯರ್ಥಿಗೆ ಹಾಗೆ ಪರಾಜಿತ ಅಭ್ಯರ್ಥಿಗೆ ಎಷ್ಟೆಷ್ಟು ಮತಗಳು ಬಂದಿತ್ತು ಅಂತ ಕ್ಷೇತ್ರವಾರು ವಿಂಗಡಣೆ ನೋಡೋಣ. ಮಡಿಕೇರಿಯಲ್ಲಿ H ವಿಶ್ವನಾಥ್ ಪಡ್ಕೊಳ್ಳುವಂಥದ್ದು 56,791 ಮತಗಳು, ಪ್ರತಾಪ ಸಿಂಹಗೆ 81,837 ಮತಗಳು ಬರ್ತವೆ. ವಿರಾಜಪೇಟೆಯಲ್ಲಿ 59,951 ಮತ ಕಾಂಗ್ರೆಸ್ ಪಾಲಾದರೆ ಬಿಜೆಪಿಗೆ 77,754 ಮತ. ಪಿರಿಯಾಪಟ್ಟಣದಲ್ಲಿ ಕಾಂಗ್ರೆಸ್ 56,549, ಇನ್ನು ಬಿಜೆಪಿ 37,272 ಮತಗಳು. ಹುಣಸೂರಿನಲ್ಲಿ ಕಾಂಗ್ರೆಸ್ಗೆ 65,099 ಮತಗಳು ಬರ್ತವೆ, ಇನ್ನು ಬಿಜೆಪಿಗೆ 48,731 ಮತಗಳು ಬರ್ತವೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 73,823 ಮತಗಳನ್ನು ಕಾಂಗ್ರೆಸ್ ಪಡ್ಕೊಂಡ್ರೆ ಬಿಜೆಪಿ 65,663 ಮತಗಳನ್ನು ಪಡ್ಕೊಳ್ಳುತ್ತೆ. ಇನ್ನು ಕೃಷ್ಣರಾಜ ಕ್ಷೇತ್ರದಲ್ಲಿ 45,152 ಮತಗಳನ್ನು ಕಾಂಗ್ರೆಸ್ ಪಡ್ಕೊಂಡ್ರೆ 79,824 ಮತಗಳನ್ನು ಬಿಜೆಪಿ ಪಡ್ಕೊಳ್ಳುತ್ತೆ. ಚಾಮರಾಜ ಕ್ಷೇತ್ರದಲ್ಲಿ 39,379 ಕಾಂಗ್ರೆಸ್,
72,659 BJPಗೆ. ಇನ್ನು ನರಸಿಂಹರಾಜ ಕ್ಷೇತ್ರದಲ್ಲಿ 75,558 ಕಾಂಗ್ರೆಸ್ ಪಾಲಾಗುತ್ತೆ. ಇನ್ನು 40,166 ಮತಗಳು ಬಿಜೆಪಿಯ ಪಾಲಾಗುತ್ತೆ. ಎಸ್, ಇನ್ನು 2019ರಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಯಾವ್ಯಾವ ಪಕ್ಷದಿಂದ ಯಾರ್ಯಾರಿದ್ದಾರೆ ನೋಡೋಣ. ಎಸ್, ಆಸ್ ಯೂಶುವಲ್ ಬಿಜೆಪಿ ಪಕ್ಷದಿಂದ ಹಾಲಿ ಸಂಸದ ಪ್ರತಾಪ ಸಿಂಹ ಸ್ಪರ್ಧೆಯಲ್ಲಿದ್ದಾರೆ, ಆಕಾಂಕ್ಷಿತರಾಗಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ವಿಜಯ್ ಶಂಕರ್ ಆಕಾಂಕ್ಷಿಯಾಗಿದ್ದಾರೆ. ಇನ್ನು JDS ಹಾಗೆ ಕಾಂಗ್ರೆಸ್ನಿಂದ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ನಿಂತಾರೋ ಗೊತ್ತಿಲ್ಲ, H ವಿಶ್ವನಾಥ್ ಕೂಡ ಆಕಾಂಕ್ಷಿತ. ಹಾಗೇನೆ ಮೈಸೂರಿನಿಂದ ಕಣಕ್ಕಿಳಿಯೋದಕ್ಕೆ ದೇವೇಗೌಡರು ಕೂಡ ಸಜ್ಜಾಗಿದ್ದಾರೆ. ಆದರೆ ಇನ್ನು ಫೈನಲ್ ಆಗಿಲ್ಲ, ನೋಡೋಣ ಯಾರು ಅಲ್ಲಿ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ ಮೈತ್ರಿ ಪಕ್ಷದಿಂದ ಅನ್ನುವಂಥದ್ದನ್ನು. ಇನ್ನು ಗೆಲುವಿನ ಅಭ್ಯರ್ಥಿಯನ್ನ ಕೊನೆಯದಾಗಿ ನಿರ್ಧರಿಸುವಂಥದ್ದು ಜಾತಿವಾರು ಲೆಕ್ಕಾಚಾರ ಹೇಗಿದೆ ನೋಡೋಣ. ಜಾತಿವಾರು ಮತದಾರರು ಅಲ್ಲಿ ಪ್ರಮುಖವಾಗಿ ಒಕ್ಕಲಿಗರು 4.5 ಲಕ್ಷ ಸಂಖ್ಯೆಯಲ್ಲಿದ್ದಾರೆ, ಕುರುಬರು 2.5 ಲಕ್ಷ ಸಂಖ್ಯೆಯಲ್ಲಿ ಮತದಾರಿದ್ದಾರೆ, ಲಿಂಗಾಯತರು 2,25,000 ಸಂಖ್ಯೆ, SC 2,25,000, ಹಿಂದುಳಿದ ವರ್ಗ 2,50,000, ನಾಯಕರು 1,45,000, ಮುಸ್ಲಿಂ ಸಮುದಾಯ 1,25,000, ಕೊಡವರು 1 ಲಕ್ಷ ಸಂಖ್ಯೆಯಲ್ಲಿ ಮತದಾರಿದ್ದಾರೆ. ಇನ್ನು ಬ್ರಾಹ್ಮಣರು 1 ಲಕ್ಷ ಸಂಖ್ಯೆಯಲ್ಲಿ ಮತದಾರರಿದ್ದಾರೆ. ಇನ್ನು ಇತರೆ ಗಮನಿಸೋದಾದರೆ ಸುಮಾರು 1.5 ಲಕ್ಷದಷ್ಟು ಮತದಾರರಿದ್ದಾರೆ. ಇವರೆಲ್ಲರೂ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯನ್ನ ನಿರ್ಧಾರ ಮಾಡ್ತಾರೆ. ಈ ಮೇಲಿನ ಅಂಕಿಅಂಶವನ್ನ ನೋಡಿದ್ರೆ ಇಲ್ಲಿ ಗೊತ್ತಾಗುವ ಸಂಗತಿ, ಒಕ್ಕಲಿಗರು ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತಾರೆ. ಅಲ್ಲದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳು ಇಲ್ಲಿ ಸಮಾನಾದ ಫೈಟ್ ಕೊಡಲಿದ್ದಾರೆ. ಆದ್ರೆ ಒಕ್ಕಲಿಗ ಮತವನ್ನ ಸೆಳೆಯೋಕೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಹಾಕಿದ್ರೂ ಮೈತ್ರಿ ಅಭ್ಯರ್ಥಿಗೆ ಮತ್ತಷ್ಟು ಪ್ಲಸ್ ಅನ್ನೋದು ಗೊತ್ತಿದೆ. ಹಾಗಾಗಿ ಇದೀಗ ಮಾಜಿ ಶಾಸಕ ವಾಸು ಒಕ್ಕಲಿಗ ಅಭ್ಯರ್ಥಿಯಾಗಿದ್ದು ಟಿಕೆಟ್ ರೇಸ್ನಲ್ಲಿ ನಾನು ಇದ್ದೇನೆ ಎನ್ನುವ ಮೂಲಕ ಹೈಕಮಾಂಡ್ ಗಮನ ಸೆಳೆದಿದ್ದಾರೆ. ಆದರೆ ಮತದಾರರ ಒಲವು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿ ಇದ್ದು ಸಮಬಲದ ಹೋರಾಟದ ನಿರೀಕ್ಷೆಯೇ ಹೆಚ್ಚಾಗಿದೆ. ಆದ್ರೆ ಮತದಾರನ ಮನದಾಳವನ್ನ ಅರಿತವರು ಯಾರು ಹೇಳಿ? ನೋಡಿದ್ರಲ್ಲ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರರ ನಾಡಿ ಮಿಡಿತ ಏನಿದೆ ಅಂತೇಳಿ. ಹಾಗಿದ್ರೆ ಮತ್ತಷ್ಟು ಇನ್ಫಾರ್ಮೇಷನ್ಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್ನ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈಗ ಪಿಸು ಮಾತುಗಳು ಕೇಳಿ ಬರ್ತಾ ಇದೆ. ಮೈತ್ರಿ ಪಕ್ಷದ ಅಭ್ಯರ್ಥಿ ಹಾಕಿದ್ರೆ ನಮ್ಮ ಗೆಲುವು ಖಚಿತ ಅನ್ನೋದು ಮೈತ್ರಿ ಸರ್ಕಾರದ ಪಕ್ಕವಾದಂಥ ಮಾಹಿತಿ. ಆದರೆ BJPನೂ ಕೂಡ ತನ್ನ ಗೆಲುವಿನ ಹಾದಿಯಲ್ಲಿ ಎಡವೋದಿಲ್ಲ. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ದೊಡ್ಡ ಸಮಬಲದ ಹೋರಾಟ ನಡೆಯೋದರಲ್ಲಿ ಡೌಟೇ ಇಲ್ಲ. ಹಾಗಿದ್ರೆ ಇಲ್ಲಿನ ಹೋರಾಟದ ಹಾದಿ ಮತ್ತು ಇಲ್ಲಿನ ಚಿತ್ರಣ ಹೇಗಿದೆ, ಬನ್ನಿ ನೋಡಿ ಬರೋಣ. ಹೇಗಿದೆ ಮೈಸೂರಿನ ಚುನಾವಣಾ ಚಿತ್ರಣ? ಏನಂತಾರೆ ಮೈಸೂರ ಮತದಾರ ಪ್ರಭುಗಳು? ಹೌದು, ಸತತ ಗೆಲುವಿನ ಮೂಲಕ ಮೈಸೂರು ಕೊಡಗು ಕ್ಷೇತ್ರವನ್ನ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿದ್ದ ಕಾಂಗ್ರೆಸ್ ನಂತರದ ದಿನಗಳಲ್ಲಿ ಆ ಸ್ಥಾನವನ್ನ ಕಳೆದುಕೊಳ್ಳುವತ್ತ ಹೆಜ್ಜೆ ಹಾಕಿತ್ತು. ಅದರಲ್ಲೂ ಮೊದಲಿಗೆ ಈ ಕ್ಷೇತ್ರವನ್ನ ಟ್ಯಾಕಲ್ ಮಾಡಿದ್ದು ಬಿಜೆಪಿಯ ಅಭ್ಯರ್ಥಿ CH ವಿಜಯಶಂಕರ್. ಹೌದು, 1998ರಲ್ಲಿ ಕಾಂಗ್ರೆಸ್ನ S ಚಿಕ್ಕಮಾದು ವಿರುದ್ಧ ವಿಜಯಶಂಕರ್ ಬರೋಬ್ಬರಿ 1,03,000 ಮತಗಳ ಅಂತರದಿಂದ ಗೆದ್ದು ಮೊದಲ ಬಾರಿಗೆ ಕಮಲದ ಬಾವುಟ ಹಾರಿಸ್ತಾರೆ. ಇಲ್ಲಿಂದ ಶುರುವಾಗಿದ್ದು ಬಿಜೆಪಿಯ ಹಾವು ಏಣಿ ಆಟ. ಹೀಗೆ 2 ಬಾರಿ ಗೆದ್ದ ಬಿಜೆಪಿ ಮತ್ತೆ ವಿಶ್ವನಾಥ್ ವಿರುದ್ಧ ಸೋಲನ್ನ ಅನುಭವಿಸಬೇಕಾಗುತ್ತೆ. ನಂತರದ ರಾಜಕೀಯ ಬದಲಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಸಿಂಹ ಈ ಕ್ಷೇತ್ರದಲ್ಲಿ ಗೆದ್ದು ಸದ್ಯ ಕೈಕೋಟೆಯಲ್ಲಿ ಆಡಳಿತ ನಡೆಸುತ್ತಿದ್ದಾರೆ. ಆದ್ರೆ ಈ ಬಾರಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ ಅಂತಿರುವ ಬಿಜೆಪಿಗೆ ಮೈಸೂರು ಹಾಗೂ ಕೊಡಗಿನ ಮಂದಿ ಏನ್ ಹೇಳಿದ್ದಾರೆ ಅನ್ನೋದನ್ನ ಬನ್ನಿ ನೋಡೋಣ. ಇನ್ನು ಕಳೆದ 25 ವರ್ಷಗಳಿಂದಲೂ ಮೈಸೂರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕೆಂಬುದೇ ಮಾತುಗಳು. ಅಭಿವೃದ್ಧಿಗಳು ಕಂಡ್ರೂ ಕೂಡ ಜನರಿಗೆ ಅದರಿಂದ ತೃಪ್ತಿ ಸಿಕ್ಕಿಲ್ಲ. ಅದಕ್ಕೆ ಕಾರಣ ಜನರಿಗೆ ಬೇಕಾದ ಪ್ರಮುಖ ವಸ್ತುಸ್ಥಿತಿಯ ದರ್ಶನ. ಹೌದು, ಕೊಡಗಿಗೆ ರೈಲು ಮಾರ್ಗ, IIT, ಮನೆಗಳ ನಿರ್ಮಾಣ ವ್ಯವಸ್ಥೆ, ರಸ್ತೆ ಮಾರ್ಗ, ಆರೋಗ್ಯ ಘಟಕ, ಪ್ರವಾಸೋದ್ಯಮಕ್ಕೆ ಆದ್ಯತೆ ಸೇರಿದಂತೆ ಮತ್ತಷ್ಟು ಹೆಚ್ಚಿನ ನಿರೀಕ್ಷೆ ಜನರಲ್ಲಿದೆ. ಇವರ ಹೆಸರು ಗುರು ಅಂತ. ಇವರು ಮೈಸೂರಿನ ಹಿರಿಯ ನಾಗರಿಕರು. ಹೌದು, ಇವರ ಪ್ರಕಾರ ಜನಪ್ರತಿನಿಧಿಗಳು ಅಂದ್ರೆ ಅವರು ಜನರ ಪ್ರತಿನಿಧಿಯಾಗದೆ ಕೇವಲ ಹಣ ಆಸ್ತಿ ಮಾಡೋದ್ರಲ್ಲಿ ತೊಡಗಿದ್ದಾರಂತೆ. ಅಲ್ಲದೆ ಮೈಸೂರಿನ MP ಕೂಡ ರೈಲ್ವೆ ಮಾರ್ಗ ಬಿಟ್ರೆ ಬೇರೇನೂ ಮಾಡಿಲ್ಲ ಅಂತಾರೆ. ಏನಾದ್ರೆ MP ಅಂತ ಹೇಳಿದ್ರೆ, ಲೋಕಸಭಾ ಸದಸ್ಯರು ಅಂತ ಹೇಳಿದ್ರೆ ಜನಕ್ಕೆ ಏನೂ ಗೊತ್ತಿಲ್ಲ. MLA ಆದರೂ ಗೊತ್ತಿರುತ್ತೆ, ಗ್ರಾಮ ಪಂಚಾಯತಿ ಆದರೂ ಗೊತ್ತಿರುತ್ತೆ. ಈ MP ಗಳು ಏನೂ ಸುಖ ಇಲ್ಲ. ಅವರು ಹೋಗಿ ಡೆಲ್ಲಿಲಿ ಹೋಗಿ ಕೂತ್ಕೊಂಡು
ಪಾರ್ಲಿಮೆಂಟಲ್ಲೂ ಮಾತಾಡಲ್ಲ, ಜನಗಳು ಇದೇನು ಮಾಡಲ್ಲ. ಇವ್ರು ಹೋಗೋದು, ಸೈನ್ ಹಾಕೋದು, ಆಸ್ತಿ ಮಾಡೋದು, ಪ್ರಾಪರ್ಟಿ ಮಾಡೋದು, ಅವ್ರ ನೆಂಟರುಗಳಿಗೆ ಇದು ಮಾಡೋದು, ಶೋಕಿ ಮಾಡೋದು ಅಷ್ಟೇ. ಆದರೆ ಈ ಸಲ ಏನಾಗಿದೆ, ಪ್ರತಾಪ್ ಸಿಂಹ ಅವರು ನಮ್ಮ ಕರ್ನಾಟಕಕ್ಕೆ ಕೊಡಗುಗೆ, ಮೈಸೂರಿಂದ ಕೊಡಗಿಗೆ ಹಾಕಬೇಕು ಅಂತ ಒಂದು ರೈಲ್ವೆ ಯೋಜನೆ ಮಾಡಿದ್ರು. ಅದು ಯಾರೂ ಮಾಡಿಲ್ಲ, ಮಾಡಬೇಕು. ಅದು ಆದಷ್ಟು ಬೇಗ ಶೀಘ್ರವಾಗಿ ಆಗಬೇಕು. ಮತ್ತು ಬ್ರಾಡ್ಗೇಜಲ್ಲಾಗಿದೆ ಮೈಸೂರು ಟು ಬೆಂಗಳೂರು. ಆಗ ಬ್ರಾಡ್ಗೇಜ್ ಆಗಬೇಕು. ಎಲ್ಲ ಕರ್ನಾಟಕದಲ್ಲಿ ದುರ್ದೈವ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ರೈಲ್ವೆ ಮಿನಿಸ್ಟರ್ ಆದವರೆಲ್ಲ ನಮ್ಮವರೇ. ಆದರೆ ನಮ್ಮ ಕರ್ನಾಟಕಕ್ಕೆ ಯಾರೂ ಗಮನ ಕೊಟ್ಟಿಲ್ಲ. ಈ ನಡುವೆ 2014ರ ಚುನಾವಣೆಯಲ್ಲಿ ಬಿಜೆಪಿ ಕೊಟ್ಟ ಹಲವು ಯೋಜನೆಗಳು ಪೂರ್ಣವಾಗಿಲ್ಲ. ಕೊಡಗಿಗೆ ರೈಲು ಯೋಜನೆ, ಮೈಸೂರನ್ನ ಪ್ರವಾಸೋದ್ಯಮದಲ್ಲಿ ವಿದೇಶದಂತೆ ಅಭಿವೃದ್ಧಿಪಡಿಸೋದು, ಹೀಗೆ ಅನೇಕ ಯೋಜನೆಗಳಿಗೆ ಗ್ರೀನ್ ಸಿಗ್ನಲ್ ಸಿಗಬೇಕಿದೆ. ಆದರೆ ಇದೀಗ ಮಾಡಿರುವ ಯೋಜನೆಯಲ್ಲಿ ಹಲವು ಯೋಜನೆ ಸಾಮಾನ್ಯರಿಗೆ ಅನುಕೂಲ ಆಗ್ತಿದೆ. ಆದರೂ ಪ್ರಮುಖ ಯೋಜನೆಗಳು ಮಾಡಬೇಕಿತ್ತು. ಇದು ಆಗಿಲ್ಲ ಅನ್ನೋದು ಕೊಡಗಿನ ಮತದಾರರ ಮಾತಾಗಿದೆ. ಸರ್, ಈ ಹಿಂದಿನ ಲೋಕಸಭೆ ಚುನಾವಣೆಯಲ್ಲಿ ಪ್ರತಾಪ ಸಿಂಹ ಅವರು ಕೊಡಗು ಜಿಲ್ಲೆಯಲ್ಲಿ ಉಸ್ತುವಾರಿ ತಗೊಂಡು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆದರೆ ಅವರು ಕೊಡಗಿನದಂತಹ ಜನಗಳಿಗೆ ಹೆಚ್ಚಿನ ಬೆಂಬಲವಾಗಿ ಏನು ಕೊಟ್ಟಿಲ್ಲ. ಜನಗಳಿಗೆ, ಬಡವರಿಗಾಗಿರ್ಬೋದು, ಹೆಚ್ಚಿನ ಅವರದ್ದು ಏನು ಕಾರ್ಯನಿರತಗಳು ಅಷ್ಟೊಂದು ಬಡವರ ಪ್ರತಿನಿಧಿಯಾಗಿರುವಾಗ ಅಷ್ಟೊಂದು ನಮಗೇನು ಕಾಣಿಸ್ತಾ ಇಲ್ಲ. ಅದರಿಂದಾಗಿ ಮುಂದಿನ ಇದರಲ್ಲಿ ಕೂಡ ಜನಗಳ ಬೆಂಬಲ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಕೊಡಗಿನಾದ್ಯಂತ ಬಡ ಜನರಿಗಾಗಿರ್ಬೋದು ಯಾವುದೇ ಸರ್ಕಾರದ ಮಟ್ಟದಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆಗದಿದ್ದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಅವರು ಎಲೆಕ್ಷನ್ಗೆ ನಿಂತರೂ ಕೂಡ ಅವರು ಗೆಲ್ಲುವಂಥ ಸಾಧ್ಯತೆಗಳಿಲ್ಲ, ಜನಗಳ ಬೆಂಬಲ ಇರಲಿಕ್ಕಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಮತ್ತೊಬ್ಬ ಕೊಡಗಿನ ಮತದಾರರು ಕೂಡ ಇದೇ ಮಾತು ಹೇಳ್ತಾರೆ. ನಮ್ಮ ಎಂಪಿ ನಮ್ಮ ಕಷ್ಟಕ್ಕೆ ಯಾವತ್ತೂ ನೆರವಾಗ್ಲೇ ಇಲ್ಲ ಅಂತಾರೆ. ಜೊತೆಗೆ ಕೊಡಗಿನಲ್ಲಿ ನಿರ್ಮಾಣವಾದ ಭೀಕರ ಪ್ರವಾಹದ ನಂತರವೂ ಅವರಿಗೆ ನಮ್ಮ ನೆನಪಾಗಿಲ್ಲ ಅಂತ ದೂರ್ತಾರೆ. ಅವರ ಸೇವೆ ತೃಪ್ತಿ ತಂದಿಲ್ಲ ಅಂತಿದ್ದಾರೆ. ಯಾಕೆಂತ ಕೇಳಿದರೆ ಅವರ ಕಾರ್ಯವೈಖರಿಗಳು ಭಾಳ ವಿಫಲವಿದೆ. ಅವರು ಇವತ್ತು ಕೂಡ ಎಲ್ಲೋ ಒಂದು ರಾಜಕಾರಣಿಗಳಾಗಿ ವರ್ತನೆ ಮಾಡ್ತಿಲ್ಲ, ಕೇವಲ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ವರ್ತನೆ ಮಾಡ್ತಿದ್ದಾರೆ. ಅದು ಪಕ್ಷಕ್ಕೆ ಬಿಂಬಿತವಾಗಿ ಕೆಲಸ ಮಾಡ್ತಾರೆ ಹೊರತು ಅವರು ಜನಪರವಾಗಿ, ಜನಪ್ರತಿನಿಧಿಯಾಗಿ ಎಲ್ಲಿಯೂ ಕೆಲಸಗಳನ್ನು ಮಾಡಿದ್ದು ಕಾಣಲಿಲ್ಲ. ಇವತ್ತು ದೊಡ್ಡ ದೊಡ್ಡ ಘಟನೆಗಳು ನಡೀತಿದ್ದೇವೆ. ಇಂಥ ಒಂದು ಘಟನೆಗಳಿಗೆ ಇವತ್ತು ನಾವು ಒಂದು ಪ್ರತಿಭಟನೆ ಇವತ್ತು ನಡೀತಿದ್ದೆ. ಸಂಧ್ಯೆಲ್ಲ ಒಂದು ಹತ್ಯೆ ನಡೆಯಿತು. ಇಂಥ ಸಂದರ್ಭದಲ್ಲಿ ಕೂಡ ಅವರು ಅಲ್ಲಿ ಬರಬೇಕಾಗಿತ್ತು. ಅವರು ಬಂದ ಆ ಘಟನೆಗಳನ್ನು ವೀಕ್ಷಣೆ ಮಾಡಬೇಕಾಗಿತ್ತು. ಇಂಥ ಎಲ್ಲ ಸಂದರ್ಭದಲ್ಲಿ ನೋಡ್ತಾ ಇರಬೇಕಾದ್ರೆ ಅವರು BJPಯಿಂದ ಅವರು ಏನಾದರೂ ಸ್ಪರ್ಧೆ ಮಾಡಿದರೆ ಖಂಡಿತ BJPಗೆ ಸೋಲು ಅನ್ನೋದರಲ್ಲಿ ಎರಡು ಮಾತಿಲ್ಲ ಅನ್ನೋದರ ಬಗ್ಗೆ ನಮ್ಮ ಅಭಿಪ್ರಾಯ ಇದೆ. ಮೈಸೂರು ಹಾಗೂ ಕೊಡಗು ಜಿಲ್ಲೆಗೆ ಮೂಲ ಆದಾಯ ಎರಡು. ಒಂದು ಪ್ರವಾಸೋದ್ಯಮ, ಇನ್ನೊಂದು ಕೃಷಿ. ಕೊಡಗಿನಲ್ಲಿ ಕಾಫಿ ಸೇರಿದಂತೆ ಇತರ ಬೆಳೆ ಬೆಳೆದ್ರೆ ಮೈಸೂರಿನಲ್ಲಿ ಭತ್ತ, ತಂಬಾಕು, ಕಬ್ಬು ಹಾಗೂ ರಾಗಿ ಬೆಳೀತಾರೆ. ಅದನ್ನ ಹೊರತುಪಡಿಸಿ ವ್ಯಾಪಾರ ವಹಿವಾಟು ಎರಡೂ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿಯೇ ಇದೆ. ಲೋಕಸಭಾ ಕ್ಷೇತ್ರದ ಎರಡೂ ಜಿಲ್ಲೆಗಳಲ್ಲಿ ಸಾಕ್ಷರತಾ ಪ್ರಮಾಣ ಹೆಚ್ಚಾಗಿಯೇ ಇದೆ. ಎರಡೂ ಜಿಲ್ಲೆಗಳಲ್ಲಿ ಬರೋಬ್ಬರಿ 70% ಮಂದಿ ಅಕ್ಷರಸ್ಥರಾಗಿದ್ದಾರೆ. ಹುಣಸೂರಿನ ನಿವಾಸಿಯಾದ ಚೇತನ್ ಮಾತ್ರ ಇಲ್ಲ, ನಮ್ಮ MP ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಿದ್ದಾರೆ. ಇಷ್ಟು ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಂಥ MP ಇರ್ಬೋದು, ಈ ಕ್ಷೇತ್ರಕ್ಕೆ ಕಡೆಗಣಿಸ್ತಿದ್ರು. ಆದರೆ ಈ BJPಯಿಂದ ಗೆದ್ದಂಥ ಪ್ರತಾಪ್ ಸಿಂಹ ಅವರು ಈ ಭಾಗಕ್ಕೆ ಉತ್ತಮವಾದ ಕೊಡುಗೆಯನ್ನು ನೀಡಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಮುಂದೆನೇ ಪ್ರತಾಪ್ ಸಿಂಹ ಅವರು ಗೆದ್ದು ಮತ್ತೆ ಇನ್ನೂ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿ ಅನ್ನೋದು ನಮ್ಮ ಆರೈಕೆ ಮತ್ತು ಬಯಕೆ. ನಾವು ಕೂಡ ಲೋಕಸಭೆಯಲ್ಲಿ BJP ದೂರವಿಡಲು ಸಿದ್ಧತೆ ಮಾಡ್ಕೊಳ್ತಿದ್ದೇವೆ ಅಂತಾರೆ ಸಚಿವರಾದ GT ದೇವೇಗೌಡ. ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು, ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಅವ್ರದ್ದು ಎಲ್ಲರದ್ದು ಸ್ಪಷ್ಟವಾದಂಥ ಒಂದೇ ಅಭಿಪ್ರಾಯ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಒಂದಾಗಿ ಹೋಗಬೇಕು. ರಾಷ್ಟ್ರದ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷವನ್ನು ಈ ದೇಶದಲ್ಲಿ ಸೋಲಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ಸಮಾನ ಪಕ್ಷಗಳು ಒಗ್ಗಟ್ಟಾಗಿ ಸೇರಿ ಮಾಡಬೇಕು ಅಂತಕ್ಕಂಥ ನಿರ್ಣಯ ಕೈಗೊಂಡಿರೋದು ನಿಮಗೆಲ್ಲರೂ ಕೂಡ ಗೊತ್ತಿರೋ ವಿಚಾರ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದಾಗ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಮಮತಾ ಬ್ಯಾನರ್ಜಿಯಿಂದ ಹಿಡಿದು ನಮ್ಮ ಆಂಧ್ರ ನಾಯ್ಡು ಅವರಿಂದ ಹಿಡಿದು ಎಲ್ಲ ಮುಖ್ಯಮಂತ್ರಿಗಳು ಕೂಡ ಬಂದಿದ್ದು ಕೂಡ ತಾವೆಲ್ಲ ನೋಡಿದ್ದೀರಿ. ಆ ದಿಶೆಯಲ್ಲಿ ರಾಷ್ಟ್ರ ನಾಯಕರುಗಳ ತೀರ್ಮಾನ ಇದೆ. ಇದೇ ಕಾರಣಕ್ಕೆ ಮತ್ತೊಂದು ಕಡೆ ಮೈಸೂರಿನಲ್ಲಿ ಮೈತ್ರಿ ಹೋರಾಟದಲ್ಲಿ JDSಗೆ ಬಿಟ್ಟು ಕೊಟ್ರೆ ಅಲ್ಲಿಗೆ JDSನಿಂದ ದೇವೇಗೌಡರೇ ಸ್ಪರ್ಧಿಸ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಹಾಗೇನಾದ್ರೂ ದೇವೇಗೌಡರು ಸ್ಪರ್ಧಿಸಿದ್ರೆ BJPಗೆ ದೊಡ್ಡ ಸಂಕಷ್ಟ ಎದುರಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಸದ್ಯದ ಬಲಾಬಲ ಸಖತ್ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿದೆ. ಕಾರಣ ಇಲ್ಲಿನ ಅಭ್ಯರ್ಥಿಗಳು. ಹೌದು, ಸದ್ಯ BJPಯ ಹಾಲಿ ಸಂಸದ ಮತ್ತೆ ಅಭ್ಯರ್ಥಿಯಾಗಿ ಟಿಕೆಟ್ ಗಿಟ್ಟಿಸಿಕೊಳ್ಳುವುದು ಪಕ್ಕಾ ಆಗಿದೆ ಅನ್ನೋ ಮಾಹಿತಿ ಇದೆ. ಇದಕ್ಕೆ ಕಾರಣ ಈ ಕ್ಷೇತ್ರದಲ್ಲಿ BJPಯಿಂದ ಸ್ಟ್ರಾಂಗ್ ಅಭ್ಯರ್ಥಿ ಇಲ್ಲದಿರೋದು. ಇದರಿಂದ BJPಯ ಹಾದಿಯಲ್ಲಿ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಫೈನಲ್ ಅನ್ನೋ ಮಾತಿದೆ. ಹಾಗೊಮ್ಮೆ ಇಲ್ಲಿ ಮೈತ್ರಿ ಆಗದೆ JDS ಕೂಡ ಕಣಕ್ಕೆ ಇಳಿದ್ರೆ BJP ಕಾಂಗ್ರೆಸ್ ನೇರ ಹಣಾಹಣಿಯಾಗಲಿದೆ. ನೋಡಿದ್ರಲ್ಲ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣೆಯ ಅಖಾಡವನ್ನ.
ಒಂದು ಕಡೆ ಮತ್ತೊಮ್ಮೆ ಹಿಸ್ಟ್ರಿ ರಿಪೀಟ್ ಮಾಡಬೇಕು ಅಂತ ಪ್ರತಾಪ್ ಸಿಂಹ ಅವರು ಸಜ್ಜಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ನಮ್ಮ ಭದ್ರಕೋಟೆಯಾಗಿದ್ದಂಥ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಮತ್ತೆ ತಮ್ಮ ತೆಕ್ಕೆಗೆ ಸೇರಿಸ್ಕೋಬೇಕು ಅಂತೇಳಿ ಕಾಂಗ್ರೆಸ್ ಹವಣಿಸ್ತಿದೆ. ಈ ನಡುವೆ ಅವರ ಅಭಿವೃದ್ಧಿ ಕಾರ್ಯಗಳು, ಅವರ ಕಾರ್ಯವೈಖರಿಗಳು ಇವರಿಗೆಲ್ಲ ಚುನಾವಣೆಯಲ್ಲಿ ಪ್ಲಸ್ ಆಗುತ್ತವ, ಅದನ್ನೆಲ್ಲ ಕಾಲವೇ ನಿರ್ಧರಿಸಲಿದೆ. ಸೊ ನೀವು ಮತದಾನ ಮಾಡಿ, ನಿಮ್ಮ ಮತ ತುಂಬಾ ಅಮೂಲ್ಯ. ಇದು ಇವತ್ತಿನ ವಿಶೇಷ. ಮತ್ತೊಂದು ವಿಶೇಷ ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ನಂಬಿಕೆ ಹಾಗೂ ವಿಶ್ವಾಸಾರ್ಹ ಸುದ್ದಿಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.